ಮತೋತ್ಸವದಲ್ಲಿ ಈಗ ಮತದಾರರು ಉತ್ಸಾಹದಿಂದ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. 11 ಗಂಟೆವರೆಗೂ ಪರ್ಸೆಂಟೇಜ್ ನೋಡ್ತಾ ಹೋಗೋಣ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ಇವತ್ತೇನು ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆವರೆಗೆ 24.48% ಉತ್ತಮವಾದಂತಹ ಒಂದು ಮತದಾನ ಆಗಿರುವಂತದನ್ನ ನೋಡ್ತಾ ಇದೀವಿ. ಅದರಲ್ಲೂ ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ ಇವತ್ತು. ಸೊ ಈಗಾಗಲೇ ಉತ್ತರ ಕನ್ನಡದಲ್ಲಿ 27.65% ಆಲ್ಮೋಸ್ಟ್ 27-28% ಅಷ್ಟು ಮತದಾನ ಆಗಿರುವಂಥದ್ದನ್ನು ಗಮನಿಸಬಹುದು. ಶಿವಮೊಗ್ಗದಲ್ಲೂ ಅಷ್ಟೇ 27.22% ಮತದಾನ ಆಗಿದೆ. ಉತ್ಸುಕತೆಯಲ್ಲಿ ಈಗ ಮತದಾರರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ 27.23% ಮತದಾನ ಆಗಿರುವಂಥದ್ದು. ಇನ್ನು ಬೆಳಗಾವಿಯಲ್ಲಿ 23.91% ಮತ ಚಲಾವಣೆ ಆಗಿದೆ. ಎಲ್ಲವೂ ಕೂಡ 25% ಮೇಲಿರುವಂಥದ್ದು ನೋಡ್ತಾ ಇದ್ದೀವಿ. ಬಳ್ಳಾರಿಯಲ್ಲೂ ಕೂಡ 26.45% ಮತದಾನ ಈಗಾಗಲೇ ಆಗಿದೆ. ಇನ್ನು ದಾವಣಗೆರೆಯಲ್ಲಿ 23.73% ಮತದಾನ ಆಗಿದೆ. ಮತೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂತಹ ಜನ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಎರಡನೇ ಹಂತದ ಮತದಾನ ಇವತ್ತೇನು ನಡೀತಾ ಇದೆ. ಒಳ್ಳೆಯ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅನ್ನ ಗಮನಿಸಬಹುದು. 24.48 ಆಲ್ಮೋಸ್ಟ್ 25% ಅಷ್ಟು ಮತದಾನ ಆಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಆಫ್ ವೋಟಿಂಗ್ ಗಮನಿಸ್ತಾ ಇದ್ದೀವಿ. ಸೊ ಅಂದರೆ ಆ ಭಾಗದಲ್ಲೂ ಕೂಡ ಹೆಚ್ಚಿನ ಒಂದು ಬಿಸಿಲು ಇರೋದ್ರಿಂದಾಗಿ ಆದಷ್ಟು ಬೇಗ ಮತ ಚಲಾವಣೆಯನ್ನು ಮಾಡೋಣ ಅನ್ನುವಂಥ ಒಂದು ಉತ್ಸುಕತೆ ಕಾಣಿಸ್ತಾ ಇದೆ ಈಗ ಮತದಾರರಲ್ಲಿ. ಹಾಗಾಗಿ ಈಗ 11 ಗಂಟೆ ಒಳಗಾಗಿ ಈಗ ಹೆಚ್ಚಿನ ಒಂದು ಮತದಾನ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮತದಾನ ಆಗ್ತಾ ಹೋದರೆ ಇವತ್ತು ಒಂದು ಒಳ್ಳೆಯ ಪರ್ಸೆಂಟೇಜ್ ಆಫ್ ವೋಟಿಂಗ್ ಮೋರ್ ದೆನ್ 80%, 85% ಅಷ್ಟು ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳಿದೆ. ಯಾಕಂದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಆದಂಥ ಒಂದು ಮತದಾನದ ಸಂದರ್ಭದಲ್ಲಿ 14 ಕ್ಷೇತ್ರಗಳಲ್ಲಿ 69.68% ಮತದಾನ ಆಗಿತ್ತು ಓವರಾಲ್. ನೋಡೋಣ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತಹ 14 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಹೆಚ್ಚಿನ ಮತದಾನ ಆಗುತ್ತೆ ಇವತ್ತು ಅಂಥೇಳಿ. ಇನ್ನು ಮೀಟರ್ನ ಗಮನಿಸ್ತಾ ಇದ್ರಿ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅಂಥೇಳಿ. ಬಾಗಲಕೋಟೆ ನೋಡ್ಬೋದು 23.80 ಆಲ್ಮೋಸ್ಟ್ 24% ಅಷ್ಟು ಮತದಾನ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಬೆಳಗಾವಿಯಲ್ಲೂ ಕೂಡ ಉತ್ತಮವಾದಂಥ ಒಂದು ಮತದಾನ ಆಗಿದೆ. 23.91 ಅಂತ ಹೇಳಿದ್ರೆ ಅಲ್ಲಿಗೆ ಹತ್ತತ್ರ 24%. ಎಲ್ಲ ಭಾಗಗಳಲ್ಲೂ ಕೂಡ ಹತ್ತತ್ರ 25% ಅಷ್ಟು ಮತದಾನ ಆಗಿರುವಂಥದ್ದನ್ನು ಗಮನಿಸಬಹುದು.